ಚಳಿ ಎಲ್ಲ ತ್ರಾಸ ಆಗ್ತಾ ಇರ್ಬೇಕು. ಚಳಿ ಇದು ಜಾಸ್ತಿ ಅದ, ಮಳೆಗಾಲ ತಂಪು. ಹಾ ಸರ್. ಹ್ಮ್. ನನಗೆ ಹೇಳ್ತಾ ಇದ್ದೀರಾ ಅಥವಾ ಯಾರನ್ನಲ್ಲಿದ್ದಾರ? ಏನ್ರಿ? ಸ್ವೆಟರ್ ಹಾಕೊಂಡು ನನಗೆ ಹೇಳ್ತಾ ಇದ್ದೀರಾ ಅಥವಾ ಅಲ್ಲಿ ಯಾರನ್ನ ಇದ್ದಾರ ಅಂದೆ? ಇಲ್ಲ, ನಾ ಇಲ್ಲಿ ಬೇರೆಯವ್ರು ಮಾತಾಡ್ಲಕತ್ತಾರ. ಅದಕ್ಕೆ ಅದು ಒಂದು ಸಭೆ ಒಳಗಿದ್ದೆ, ಹೊರಗ್ ಬಂದಿನಿ, ಔಟ್ಸೈಡ್ ಬಂದಿನಿ. ಆಯ್ತು. ಹ್ಮ್. ಹೇಳ್ರಿ, ಮಾತಾಡ್ರಿ, ಆರಾಮ್ ಮಾತಾಡ್ರಿ. ಏನು ಇಲ್ಲ, ಹ್ಮ್. ನಿಮ್ದು ಅಕೌಂಟ್ ಇದೆಯಲ್ಲ, ಬ್ಯಾಂಕ್ ಅಕೌಂಟ್, ಸೆಂಟ್ರಲ್ ಬ್ಯಾಂಕ್ ನಲ್ಲಿ ಹ್ಞೂ ರೀ. ಗೂಗಲ್ ಪೇ ಇದೆಯಾ ಇದೆಯಾ? ಫೋನ್ ಪೇ ಅದ ಇದೆಯಾ? ಗೂಗಲ್ ಪೇ ಇದೆಯಾ? ಗೂಗಲ್ ಇಲ್ಲ, ಫೋನ್ ಪೇ ಅದ ರೀ. ಫೋನ್ ಪೇ ಇದೆಯಾ? ಫೋನ್ ಪೇ ಅದ ರೀ. ಸರಿ ಸರ್, ಅಷ್ಟೇ. ಏನ್ರಿ, ನೀವ್ ಏನ್ ಕಳಿಸ್ಬೇಡ್ರಿ, ಎದಕ್ ಕಳಿಸ್ತಾರ? ರಗಡ್ ಕಳಿಸಿರಲ್ಲಪ್ಪ. ಅಲ್ಲ ಸ್ವಾಮಿ, ಇದು ಗುರು ನಿಮ್ಗೆ ಏನ್ ಕಳಿಸ್ತಾ ನಾವು ಹ್ಮ್. ಶುದ್ಧ ಪೀಠಕ್ಕೆ ಕಳಿಸ್ಬೇಕು. ಶುದ್ಧ ಬ್ರಹ್ಮಪೀಠಕ್ಕೆ ಹ್ಮ್. ಗುರು. ನಾನು ಮೊದ್ಲೇ ನಿಮಗ್ ಕೇಳಿದೆ, ಹ್ಮ್. ನೀವೇನ್ ಹೇಳಿದ್ರಿ ಅಂತ. ಅದೇನ್ ಇಲ್ರಿ ನಮ್ಮಲ್ಲಿ ಯಾವ ಗುರು ಇದಿಲ್ಲ ಅಂದ್ರೆ. ಅದು ಈ ಒಂದು ಗುರುವಿನ ಪೀಠಕ್ಕೆ ಬಂದು 4 ಜನರಿಗೆ ಕುಂತು ಪಾಠ ಹೇಳುವ ಯೋಗ್ಯತೆ ಬೆಳೆಸ್ಕೊಳ್ರಿ, ನೀವು ಗುರುಗಳಾಗ್ರಿ ಅಂದ್ರೆ ಅದು ಡೆವಲಪ್ಮೆಂಟ್ ಆಗ್ತಾ ಇಲ್ಲ. ಬರೀ ಕುಂತು ಕೇಳಿ ಕೇಳಿ ಎದ್ದು ಹೋಗ್ಲಕತ್ತಾರ. ಮತ್ ಶಿಷ್ಯರಾಗಿ ಕುಂತ ಇರಿ ಅಂತ ಅಂದ್ಮೇಲೆ ಗುರುವಿಂದ ನೀವು ಉಪಚಾರ ಮಾಡ್ಬೇಕಾಗ್ತದ ಅಂತ ಹೇಳ್ದೆ ನಾನು. ಆಯ್ತು. ನೀವು ಶಿಷ್ಯರಾಗಿ ಕೂತ್ರ ಗುರುವಿನ ಉಪಚಾರ ಮಾಡ್ಬೇಕು. ಇಲ್ಲ, ನೀವು ಗುರುಗಳಾದ್ರ ನಾವು ನಿಮ್ಮ ಸ್ಥಾನಕ್ಕೆ ಬಂದು ನಾವು ನಿಮಗ್ ಕಾಣಿಕೆ ಕೊಟ್ಟು ನಮಸ್ಕಾರ ಮಾಡ್ತೀವಿ. ಪ್ರತಿ ಒಂದು ವರ್ಷಕ್ಕೊಂದ್ಸಲ ಯಾರು ಜ್ಞಾನ ಕೊಟ್ಟವ್ರು ಮಾಡಬೇಕು. ನಾನು ಶಂಕರಾಶ್ರಮ ಬಹಳ ಅದ್ಭುತವಾಗಿ ಮಾಡಿದ್ದೆ ಗುರು ಮಾಡ್ತಾರಲ್ರಿ. ಆಮೇಲೆ 2-3 ಸಮಾಧಿಗಳಿಗೆ ಹೋಗಿ ಬಂದೆ, ಗುರುಗಳ ಸಮಾಧಿಗೆ. ಅವತ್ತು ಯಾರ್ಯಾರಿದ್ದಾರೆ ಎಲ್ಲ, ಕಬೀರ್ ಅವರು, ಪರಬ್ರಹ್ಮರು ಎಲ್ಲ ಹೋಗ್ಬಿಟ್ಟು ಸಮಾಧಿಗಳಿದೆ ಬೆಂಗಳೂರಿನಲ್ಲಿ, ಅನಂತಸ್ವಾಮಿ. ಅವತ್ತು ಭೇಟಿ ಕೊಡೋದು ನನ್ನ ಒಂದಿದು. ಭೇಟಿ ಸಮಾಧಿಗೆ ಹೋಗಿ ನಮಸ್ಕಾರ ಮಾಡ್ಕೊಂಬರೋದು ಒಂದು ಪದ್ಧತಿ ನಂದು. ಪ್ರತಿ ವರ್ಷ ಯಾರು ಪ್ರತ್ಯಕ್ಷ ಇರ್ತಾರೋ ಅವ್ರಿಗೆ ಹೋಗಿ ಭೇಟಿ ಮಾಡಿ ಬರೋದು, ಅದೈತೆ. ಕಾರ್ಯಕ್ರಮ ಮಾಡೋ ಸಂಭ್ರಮ, ಅದು ನಿಜವಾದ ಜ್ಞಾನ ಪ್ರಸಾರ ಮಾಡಿ, ನಿಜವಾದ ಜ್ಞಾನಾಕಾಂಕ್ಷಿಗಳು ಸೇರಿ ಮಾಡಿದ್ದು. ಆದ್ರೆ ಒಂದು ಸಾಂಕೇತಿಕವಾಗಿ ಮಾಡ್ಬೇಕು ಗುರುಗಳೇ. ಸಾಂಕೇತಿಕವಾಗಿ ಮಾಡ್ಲಕತ್ತಾರ ಅಷ್ಟೇ. ಸಾಂಕೇತಿಕವಾಗಿ ಒಂದು ಏನಂದ್ರೆ ನಮ್ದು ಕೃತಜ್ಞತೆ ಸಲ್ಲಿಸೋದಷ್ಟೇ. ಇಷ್ಟೊಂದು ಪ್ರಯತ್ನ ಮಾಡ್ಲಕತ್ತೀವಿ. ಒಬ್ಬರಾದ್ರೂ ಒಂದು ಬ್ರಾಂಚ್ ಓಪನ್ ಮಾಡಿ ಒಂದು ನೀಟಾಗಿ ಮಾಡಿ ತೋರಿಸ್ತಾ ಇಲ್ಲ. ನಮ್ಗೆ ಸಿಕ್ಕಿರೋ ಪುಣ್ಯ ಏನಾಗಿದೆ ಅಂದ್ರೆ, ಎಸ್ಪೆಷಲಿ ಬೆಂಗಳೂರಿನಲ್ಲಿ ಪಕ್ಕದ ಮನೆಯವರೇ 6 ತಿಂಗಳಾದ್ರೂ ಮಾತಾಡಕ್ ಸಿಗಲ್ಲ. ಹೌದು. ಬೆಂಗಳೂರಿನಲ್ಲಿ ಎದುರು ಮನೆಯವರು ನಾವು ಎಲ್ಲೋ ಸಿಗ್ದ ಏನಪ್ಪಾ ಚೆನ್ನಾಗಿದ್ಯಾ ಅನ್ಬೇಕಾಗಿದೆ. ಎಲ್ಲರೂ ಮಾತಾಡ್ತಾರ, ಮನೆ ಒಳಗಿದ್ದ ಮಾತಾಡಲ್ಲ. ಎಲ್ಲ ಸಿಗದೇ ಇಲ್ಲ. ಎಲ್ಲ ತಿರುಗ್ತಾ ಇರ್ತಾರೆ. ನನ್ ಬರ್ರಪ್ಪ ಅಂದಕ್ಕ ನಾನ್ ಕಾರ್ನ ಕರ್ಕೊಂಡು ಹೋಗ್ತೀನಿ, ಬರ್ರಿ ಅಂದ್ರು ಬರೋದಿಲ್ಲ. ಬೇರೆ ಕೆಲ್ಸ ಇದೆಯಪ್ಪ, ಇನ್ನೊಂದ್ಸಲ ಬರ್ತೀವಿ ಅಂತಾರೆ. ಹಂಗೆ ಗಂಟೆಗಟ್ಲೆ ಕುತ್ಕೊಂಡು ಕೇಳೋ ಜನ ಇಲ್ಲ ಇವಾಗ. ಎಲ್ಲಾರು ತುರಿಲಿದ್ದಾರೆ. ಈ ನಮ್ಮ ಟೀಮ್ ಏನ್ ಕೂಡ್ತಾರ ಡೈಲಿ ಬೆಳಿಗ್ಗೆ, ಚಲೋ ತಿಳ್ಕೊತಾರ, ಎಲ್ಲಾ ಮಾಡ್ತಾರ. ತಿಳ್ಕೊಂಡದ್ದು ಮತ್ತೆ ಹೊರಗೆ ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ ಅವ್ರು. ಅದಕ್ಕೆ ಏನ್ ಮಾಡೀನಿ, ರೂಢಿ ಪಾಠದ ಪ್ರಾಕ್ಟೀಸ್ ಮಾಡ್ಕೊಳ್ರಿ. ಮೊದಲು ಏನೇನ್ ಕೇಳಿರಿ ಅದನ್ನೆಲ್ಲ ನೋಟ್ಸ್ ಮಾಡ್ಕೊಳ್ರಿ, ರೆಕಾರ್ಡಿಂಗ್ ತಗೊಂಡು ಅದೇ ಓದಕೋತ ಬರ್ಕೋತ. ನಿಮ್ಮಂಗೆ ಶ್ರದ್ಧೆಯಿಂದ ಹೇಳಿದ್ರೆ ನಾನು ಯಾರು ನೋಡಿ ನಿಮ್ಗೆ ಹೊಗಳದಲ್ಲ. ಇಷ್ಟು ಅಭಿಮಾನವಿಟ್ಟು, ಪ್ರೀತಿ ಇಷ್ಟು ನಿಜವಾದ ಗುರುಗಳಾಗಿ ಅವ್ರನ್ನ ಉದ್ಧಾರ ಮಾಡ್ಬೇಕು ಅಂತ ಹೇಳಿ ಒಂದ್ಸಲ ಬೈತೀರಾ? ಆಗ್ಲೇಬೇಕು. ಅದು ಮಾಡಿ ಅದು ಆಗ್ಲಿಲ್ಲ ಅಂದ್ರೆ ಸುಮ್ನೆ ಹೇಳಿ ಎದ್ದೋದ್ರು, ಅವ್ರು ಕೇಳಿ ಎದ್ದೋದ್ರು ಅಂತಂದ್ರೆ ಪರಿವರ್ತನೆ ಆಗ್ಲಿಲ್ಲ ಅಂದ್ರೆ ಬಂತೇನೋ. ಹಿಂಗೆ ಮನಸ್ಸಿಗೆ ತಗೊಂಡು ಉದ್ಧಾರ ಮಾಡ್ಲೇಬೇಕು, ಏನಾದ್ರು ಎಬ್ಬರಿಸ್ಬೇಕು ಅಂತ ಮಾಡೋಣ ನಾನು ನೋಡಿಲ್ಲ ಸ್ವಾಮಿ. ನನ್ನ ಜೀವನದಲ್ಲಿ ಬಹಳ ನೋಡಿದ್ದೀನಿ ಉಪದೇಶಕರನ್ನ. ನೀವು ತನ್ನ ಸ್ವಂತಕ್ಕೆ ತಗೊಳ್ತೀರ, ನೀವು ಆತ್ಮಕ್ ತಗೊಳ್ತೀರ, ಉದ್ಧಾರ. ಎಲ್ಲಾರು ನನ್ನ ಸ್ವರೂಪರೇ ಅದಾರಲ್ರಿ, ಮತ್ತೆ ಯಾವ್ದೋ ಒಂದು ಭಾಗವರೇ ಮ್ಯಾಲ ಬರ್ತದ ಅನ್ನೋದ್ ಕಾಯ್ಲಕತ್ತೀನಿ. ಬರುತ್ತೆ. ಅದೇನ್ ನನಗೆ ನಿರಾಶೆ ಮಾಡಂಗಿಲ್ಲ. ನನ್ನ ಯಾವ ಫಲಗಳು ವೇಸ್ಟ್ ಆಗಿಲ್ಲ. ನಾವ್ ಮಾಡಿದ ಎಲ್ಲಾ ಕೆಲ್ಸಗಳು ಸಕ್ಸಸ್ ಆಗ್ಯಾವ. ಸ್ವಲ್ಪ ಟೈಮ್ ಕೊಡ್ಬೇಕಷ್ಟೇ. ಬರ್ತೈತೆ. ಯಾಕಂದ್ರೆ
ಆತ್ಮಜ್ಞಾನ ಸುಲಭ ಸಿಗಲ್ಲ ಹ್ಮ್ ಈ ಪ್ರಾಪಂಚಿಕದಲ್ಲಿ. ಜನ್ಮ ಜನ್ಮಾಂತರಕ್ಕ ಇದು ಹರಿದು ಬರ್ತದ್ರಿ ಜ್ಞಾನ. ಯಾವ ನಾವು ಎಷ್ಟು ಕೊಟ್ಟ ಜ್ಞಾನ ಎಲ್ಲಿ ಹೋಗಂಗಿಲ್ಲ. ಮತ್ತೆ ಇದು ಯೂಟ್ಯೂಬ್ ನೊಳಗೆ ಏನ್ ಸ್ಟಾಕ್ ಮಾಡೀವಿ, ಇದು ಜಗತ್ತಿಗೆ ಮಾಡಿದಂತ ದೊಡ್ಡ ಉಪಕಾರ ನಾವು ಮಾಡಿದ್ದು ದೊಡ್ಡ. ಅದ್ರಾಗೆ ಎರಡನೇ ಹ್ಮ್ ಮಾತು ಬಿಡಿ, ಇಷ್ಟೊಂದು ಎರಡು ವಿಶದವಾಗಿ ವಿಷಯ ಸುಮಾರು 2-3 ಸಾವಿರ ಲೆಕ್ಚರ್ಸ್ ಆಗ್ತಾವ ಈಗ ಅವು. ಯಾವನು ನಿಜವಾದ ಜಿಜ್ಞಾಸು ಇರ್ತಾನ ಅವ ಮನ ಕೊಟ್ಟು ಡೈಲಿ ಒಂದೊಂದ್ ಪ್ರವಚನ ಕೇಳಿದ್ನಂತಂದ್ರ ಮುಗಿದು ಹೋಗ್ಬಿಡ್ತಾವ, ಮೋಕ್ಷ ಆಗೇಬೇಕು ಖಂಡಿತವಾಗಿ. ಹ್ಮ್ ಯೂಟ್ಯೂಬ್ ನಲ್ಲಿ ಯಾವ್ದು ಕೋಡ್ ಹೊಡಿಬೇಕು ಅಂದ್ರೆ 3 ಲಿಂಕ್ ಅದಾವ. ಫಸ್ಟ್ ಇಂದು ಡೇಟ್ ವೈಸ್ ಅದಾವ ಅವು. ಯಾವ ಡೇಟ್ ಇಂದ ಯಾವ ಡೇಟಿನ ತನಕ ಯಾವ ಲಿಂಕ್ ಅಂತೇಳಿ 3 ಲಿಂಕ್ ಅದಾವ. ಹ್ಮ್ 3 ಲಿಂಕ್ ಇಂದು ನಿಮಗೆ ಸೆಟ್ ಕಳಿಸ್ಕೊಡ್ತೀನಿ. ಹಾ ಸರ್. ಫಸ್ಟ್ ಇಂದು ವಿಚಾರ ಚಂದ್ರೋದಯ ಭಾಗ 1, ಹ್ಮ್ ನೆಕ್ಸ್ಟ್ ವಿಚಾರ ಚಂದ್ರೋದಯ ಭಾಗ 2 ಅದ. ಮೂರನೇದು ವಿಚಾರ ಸಾಗರ ಭಾಗ 1 ಈಗ ನಡೆದವ. ಹಾ. ಈಗ 4ನೇ ತರಂಗದ ತನಕ ಬಂದಿವಿ. ಹ್ಮ್ ಈ 4ನೇ ತರಂಗ ಕಂಪ್ಲೀಟ್ ಆಯ್ತಂದ್ರ ಇನ್ನ ಒಂದು ಓಪನ್ ಮಾಡ್ತೇವೆ, ವಿಚಾರ ಸಾಗರ ಭಾಗ 2 ಅಂತ ಹೇಳಿ. ಯಾಕಂದ್ರ ಒಂದೇ ಲಿಂಕ್ ನೊಳಗ ಸಾವಿರಾರು ಹಾಕಿದೇವ ಅಂದ್ರ ಸರ್ಚ್ ಮಾಡಕ್ ಕಷ್ಟ ಆಗ್ತದ. ಹ್ಮ್ ಪೂರ್ತಿ ಕೆಳಗ ಹೋಗಿ ಅವೆಲ್ಲ ತೆಕ್ಕೊಂಬರ್ಬೇಕಾದ್ರೆ ಕಷ್ಟ ಆಗ್ತದ. ಹ್ಮ್ ಅದ್ರ ಸಲ ಇನ್ನ ಒಂದ್ ಲಿಂಕ್ ಓಪನ್ ಮಾಡಿ ಶಾರ್ಟ್ಲಿ ಅದಕ್ಕೊಂದ್ ಇದು ಮಾಡ್ತೀವಿ. 5ನೇ ತರಂಗಲಿಂತ ಇನ್ನ ಒಂದ್ ಲಿಂಕ್ನಾಗ ಹಾಕ್ತಿವಿ ಎಲ್ಲ ಪಾಠಗಳು. ಹಾ ಸರ್. ಹ್ಮ್ ದಯಮಾಡಿ ಲಿಂಕ್ ಕಳಿಸ್ಕೊಡಿ ಗುರುಗಳೇ. ಕಳಿಸ್ತೇನೆ 100%. ಇವಾಗ್ಲೇ ಈ ಒಂದ್ ಸೆಕೆಂಡ್ನಾಗ ಬರ್ತಾವ. ಆಯ್ತು ಗುರುಗಳೇ. ಅಷ್ಟೇ. ಅದು ನೀವು ಲಿಂಕ್ ಓಪನ್ ಮಾಡಿದ್ಮೇಲೆ 3 ಲಿಂಕ್ ಅದಾವ. ಯಾವ್ದ್ ಲಿಂಕ್ ಓಪನ್ ಮಾಡ್ತೀರಿ ಅಲ್ಲಿ ವಿಡಿಯೋಸ್ ಅಥವಾ ವಿಡಿಯೋಸ್ ಅಂತೇಳಿ ಒಂದು ಬಟನ್ ಬರ್ತದ ಅದ್ರಾಗ. ಅದು ಓಪನ್ ಮಾಡೋದು ಗೊತ್ತದಲ್ಲ ಯೂಟ್ಯೂಬ್ ನಿಮಗೆ. ಎಲ್ಲ ಕಲ್ತ್ಕೋಬೇಕು ಇವಾಗ. ಅಲ್ಲಿ ವಿಡಿಯೋಸ್ ಅಂತ ಬರ್ತಾವ. ವಿಡಿಯೋಸ್ ಅಂತ ನೀವು ಬಟನ್ ಒತ್ತಿದ್ರಿ ಅಂದ್ರ ಟೋಟಲ್ ಸೀರಿಯಲ್ ವೈಸ್ ಡೇಟ್ ವೈಸ್ ಬರ್ತಾವ. ಯೂಟ್ಯೂಬ್ ಲಿಂಕ್ ಒತ್ತಿದ್ಮೇಲೆ ನೆಕ್ಸ್ಟ್ ವಿಡಿಯೋಸ್ ಅದು ಒಂದು ಫೋಟೋ ಒತ್ತಬೇಕು ನಮ್ಮದು. ಅದ್ರದ್ದು ಒಂದ್ ಫೋಟೋ ಇರ್ತದಲ್ರಿ ಐಕಾನ್. ಹ್ಮ್ ನಮ್ದು ಲಿಂಕ್ ಒತ್ತಿದ್ಮೇಲೆ ಒಂದ್ ಐಕಾನ್ ಫೋಟೋ ಬರ್ತದ. ಐಕಾನ್ ಫೋಟೋ ಒತ್ತಿದ್ಮೇಲೆ ವಿಡಿಯೋಸ್ ಅಂತೇಳಿ ಒಂದು ವರ್ಡ್ ಬರ್ತದ ಮ್ಯಾಲ. ವಿಡಿಯೋಸ್ ಆಡಿಯೋಸ್ ಏನೋ ಇರ್ತದೆ. ವಿಡಿಯೋಸ್ ಅಂತ ಒತ್ತಿ ಬಿಟ್ರಿ ಅಂತಂದ್ರೆ ಟೋಟಲ್ ಎಲ್ಲ ಓಪನ್ ಆಗ್ಬಿಡುತ್ತೆ. ಆಯ್ತು ಗುರುಗಳೇ. ಈಗ ಸದ್ಯ ಕಳಿಸ್ತೀನಿ. ಆಯ್ತು. ನನ್ನ ಹೆಸರು ಅದ್ರಾಗ ಯಾರ ಮೊಬೈಲ್ನಾಗ ಸೇವ್ ಆಗಿರ್ತದ ಅವರಲ್ಲಿ ಅಷ್ಟೇ ಓಪನ್ ಆಗ್ತದ. ಅದು ಯಾರಿಗೆ ಬೇರೆಯವ್ರಿಗೆ ಶೇರ್ ಮಾಡಿದ್ರಿ ಅಂದ್ರ ಅವರಲ್ಲಿ ನನ್ನ ಹೆಸರು ಸೇವ್ ಮಾಡಿಸ್ಬೇಕು ಮೊದಲು. ಇಲ್ಲ ಅಂದ್ರೆ ಸೇವ್ ಮಾಡ್ಲಿಲ್ಲ ಅಂದ್ರೆ ಅವ್ ಲಿಂಕ್ ಎಲ್ಲ ಬ್ಲಾಕ್ ಬರ್ತಾವ, ಓಪನ್ ಆಗಲ್ಲ, ಬ್ಲೂ ಆಗಂಗಿಲ್ಲ ಅವು. ಓಕೆ, ನಮಸ್ಕಾರ ರೀ ಅಪ್ಪಾಜಿ. ಆರಾಮಿರ್ರಿ, ಚೆನ್ನಾಗಿರ್ರಿ, ಸುಖವಾಗಿರ್ರಿ. ಗುರುಗಳೇ. ಹ್ಮ್ ಜೈ ಶುದ್ಧ ಬ್ರಹ್ಮ. ಜೈ ಶುದ್ಧ ಬ್ರಹ್ಮ. ಜೈ ಜೈ ಶುದ್ಧ ಬ್ರಹ್ಮ. ಒಳ್ಳೇದು. ನಮಸ್ಕಾರ.